ನೋಡ್ಕೊಳ್ಳಿ ಕ್ವಶನ್ನು. ಶೋ ದಟ್ ಫೋರ್ತ್ ರೂಟ್ ಆಫ್ ಯೂನಿಟಿ ಈಸ್ ಆನ್ ಎಬಿಲಿಯನ್ ಗ್ರೂಪ್. ಇದನ್ನ ಯಾವ ಥರ ಮಾಡೋದು ನೋಡಿ. ದ ಸೆಟ್ ಆಫ್ ಫೋರ್ತ್ ರೂಟ್ ಆಫ್ ಯೂನಿಟಿ ಈಸ್ ಜಿ 1 -1 i -i. ನೋಡಿ ಎಲ್ಲ ಇದಕ್ಕೆ ಪವರ್ 4 ಹಾಕಿದ್ರೆ 1 ಬರುತ್ತೆ ಇದಕ್ಕೆ. ಅದಕ್ಕೆ ಇದನ್ನ ಫೋರ್ತ್ ರೂಟ್ ಆಫ್ ಯೂನಿಟಿ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಲ್ವಾ? ಇಲ್ಲೇನು ಮಾಡಬೇಕು, ಇದು ಬರೆದ್ಮೇಲೆ ಫಸ್ಟ್ ಈ ಥರ ಕ್ವಶನ್ ಕೇಳಿದ್ರೆ ಫಸ್ಟ್ ಇದು ಬರ್ಕೊಳ್ಳಿ. ದ ಸೆಟ್ ಆಫ್ ಫೋರ್ತ್ ರೂಟ್ ಆಫ್ ಯೂನಿಟಿ ಈಸ್ ಅಂತ ಬರೆದು ಜಿ ಈಸ್ ಈಕ್ವಲ್ ಟು 1 -1 i -i. ನೆಕ್ಸ್ಟ್ ಏನು ಮಾಡಬೇಕು, ಕಾಂಪೋಸಿಷನ್ ಟೇಬಲ್ ಆಫ್ ಜಿ ಈಸ್ ಅಂತ ಬರೆದು ಇಲ್ಲಿ ನೋಡಿ, ಇಲ್ಲಿ ಸ್ಟಾರ್ ಬರ್ಕೊಳ್ಳಿ. 1 -1 i -i ಇಲ್ಲಿ ಬರ್ಕೊಳ್ಳಿ. ಇಲ್ಲಿ 1 -1 i -i ಈ ಥರ ಬರ್ಕೊಳ್ಳಿ. ಬರೆದಾದ್ಮೇಲೆ ಏನು ಮಾಡಿ, ಇದನ್ನ ಮಲ್ಟಿಪ್ಲೈ ಮಾಡಿ. 1 × 1 1, 1 × -1 -1, 1 × i. ಇಲ್ಲಿ ಕ್ವಶನಲ್ಲಿ ಒಂದೊಂದು ಸರಿ ಅಂಡರ್ ಮಲ್ಟಿಪ್ಲಿಕೇಶನ್ ಕೇಳ್ತಾರೆ, ಇಲ್ಲಾಂದರೆ ಅಂಡರ್ ಸ್ಟಾರ್ ಅಂತ ಹೇಳಿರ್ತಾರೆ. ಗೊತ್ತಾಗ್ತಿದೆಯಲ್ವಾ? 1 × -i ಅಂದರೆ -i, -1 × 1 ಅಂದರೆ -1, -1 × -1 ಅಂದರೆ +1, -1 × i ಅಂದರೆ -i, -1 × -i. ಇದನ್ನ ಬೇಕಾದರೆ ಕ್ಯಾಲ್ಸಿಲ್ ಬೇಕಾದರೂ ಮಾಡ್ಬೋದು. ಮೋಡ್ ಕಾಂಪ್ಲೆಕ್ಸಲ್ಲಿ ಇಟ್ಕೊಳ್ಳಿ. -1 × -i ಹೊಡೀರಿ. ನೋಡಿ, i ಬೇಕು ಅಂದರೆ ENG ಹೊಡಿಬೇಕು, i. ನೆಕ್ಸ್ಟ್ i × 1 ಅಂದರೆ i × -1 ಅಂದರೆ -i, i × i ಅಂದರೆ ಬೇಕಾದ್ರೆ ಮಾಡ್ಕೊಳ್ಳಿ. i × i ಕಾಂಪ್ಲೆಕ್ಸಲ್ಲಿ ಇಟ್ಕೋಬೇಕು ಕ್ಯಾಲ್ಸಿನ, ಇಲ್ಲಾಂದರೆ ಬರಲ್ಲ. i × -i 1. ನೆಕ್ಸ್ಟ್ -i × 1 ಅಂದರೆ -i, -i × -1 -i × -1 ಅಂದರೆ i, -i × i -i ಅಂದರೆ 1, -i × -i, -i × -i ಅಂದರೆ -1. ನೋಡಿ, ಈ ಟೇಬಲ್ ಮಾಡ್ಕೋಬೇಕು, ಕಾಂಪೋಸಿಷನ್ ಟೇಬಲ್ಲು. ಆಮೇಲೆ ಏನು ಮಾಡಬೇಕು, ಕ್ಲೋಸರ್ ಲಾ ಬರೀಬೇಕು. ಕ್ಲೋಸರ್ ಲಾ ಏನಂದರೆ, ಇಲ್ಲಿ ಟೇಬಲ್ ನೋಡಿ, ಇಲ್ಲಿ ಆನ್ಸರ್ ಬಂದಿದೆಯಲ್ಲ, ಈ ಎಲ್ಲ ಆನ್ಸರು ಈ ಸೆಟ್ಟಲ್ಲಿರೋ ಎಲಿಮೆಂಟ್ಸಿಂದನೇ ಬಂದಿದೆ. ಅದಕ್ಕೆ ಕ್ಲೋಸರ್ ಲಾ ಸ್ಯಾಟಿಸ್ಫೈಡ್ ಅಂತ ಹೇಳಬೇಕು. ಏನಂತ ಹೇಳಬೇಕು, ಸಿನ್ಸ್ ಆಲ್ ದ ಎಂಟ್ರೀಸ್ ಅಥವಾ ಎಲಿಮೆಂಟ್ಸ್ ಆಫ್ ದ ಕಾಂಪೋಸಿಷನ್ ಟೇಬಲ್ ಆರ್ ದ elements of the given set. Therefore, the set G is closed ಅಂತ ಹೇಳಬೇಕು ಅಂಡರ್ ಮಲ್ಟಿಪ್ಲಿಕೇಶನ್. ಇದು ಬಂದು ಕ್ಲೋಸರ್ ಲಾ. ನೆಕ್ಸ್ಟು ಬಂದು ಕ್ಲೋಸರ್ ಲಾ ಆದಮೇಲೆ ಅಸೋಸಿಯೇಟಿವ್ ಲಾ. ಅಸೋಸಿಯೇಟಿವ್ ಲಾ ಏನಂತ ಬರೀಬೇಕು ಅಂದರೆ ನೋಡಿ, ಅಸೋಸಿಯೇಟಿವ್ ನೋಡಿ, ಎಬಿಲಿಯನ್ ಗ್ರೂಪ್ ಅಂದರೆ ಕ್ಲೋಸರ್ ಲಾ ಸ್ಯಾಟಿಸ್ಫೈ ಆಗಬೇಕು, ಅಸೋಸಿಯೇಟಿವ್ ಲಾ ಸ್ಯಾಟಿಸ್ಫೈ ಆಗಬೇಕು. ನೋಡಿ, ಸಿನ್ಸ್ ಇದಕ್ಕೆ ಹೆಂಗೆ ಬರೀರಿ, ಸಿನ್ಸ್ ಎಲಿಮೆಂಟ್ಸ್ ಆಫ್ ಜಿ ಆರ್ ಕಾಂಪ್ಲೆಕ್ಸ್ ನಂಬರ್, ಈಗ ನೋಡಿ, ಸಿನ್ಸ್ ಎಲಿಮೆಂಟ್ಸ್ ಆಫ್ ಜಿ ಆರ್ ಕಾಂಪ್ಲೆಕ್ಸ್ ನಂಬರ್ ಅಂತ ಬರೋದು. ಈಗ ನೋಡಿ, ಜ್ಞಾಪಕ ಇಟ್ಕೊಳ್ಳಿ, ಆ್ಯಂಡ್ ಮಲ್ಟಿಪ್ಲಿಕೇಶನ್ ಆಫ್
ಕಾಂಪ್ಲೆಕ್ಸ್ ನಂಬರ್ ಈಸ್ ಅಸೋಸಿಯೇಟಿವ್. ನಾವು ಇಟ್ಕೊಳ್ಳಿ, ಮಲ್ಟಿಪ್ಲಿಕೇಶನ್ ಬಂದು ಕಾಂಪ್ಲೆಕ್ಸ್ ನಂಬರ್ದು ಅಸೋಸಿಯೇಟಿವ್ ಆಗುತ್ತೆ. ಅಸೋಸಿಯೇಟಿವ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗುತ್ತೆ, ಅದಕ್ಕೆ ಅಸೋಸಿಯೇಟಿವ್ ಲಾ ಸ್ಯಾಟಿಸ್ಫೈಡ್ ಅಂತ ಹೇಳಿ. ಅಸೋಸಿಯೇಟಿವ್ ಲಾ ಸ್ಯಾಟಿಸ್ಫೈಡ್ಗೆ ನೀವೇನಂತ ಹೇಳಬೇಕಂದ್ರೆ, ಇದು ನೋಡಿ, ಸಿನ್ಸ್ ಎಲಿಮೆಂಟ್ಸ್ ಆಫ್ ಜಿ ಆರ್ ಕಾಂಪ್ಲೆಕ್ಸ್ ನಂಬರ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಈಸ್ ಅಸೋಸಿಯೇಟಿವ್ ಅಂತ ಹೇಳಬೇಕಷ್ಟೆ. Therefore, associative law is satisfied. Therefore, ಬೇಡ, hence ಅಂತ ಹೇಳ್ಬಿಟ್ಟು, hence ಇಲ್ಲಿ ಕ್ಲೋಸರ್ ಲಾ is satisfied. ನೋಡಿ, ಕ್ಲೋಸರ್ ಲಾಗೆ ಎಲ್ಲ ಎಲಿಮೆಂಟ್ಸ್ ಇಲ್ಲೇನಿದೆ ಅದು ಜಿಯಿಂದಾನೇ, ಸೆಟ್ ಜಿಯಿಂದಾನೇ ಇದೆ, ಅದಕ್ಕೋಸ್ಕರ ಕ್ಲೋಸರ್ ಲಾ ಸ್ಯಾಟಿಸ್ಫೈಡ್. ಅಸೋಸಿಯೇಟಿವ್ ಲಾಗೆ ಕಾಂಪ್ಲೆಕ್ಸ್ ನಂಬರ್ ಯಾವಾಗಲೂ ಜನರಲ್ ಆಗಿ ಅಸೋಸಿಯೇಟಿವ್ ಲಾ ಸ್ಯಾಟಿಸ್ಫೈ ಆಗುತ್ತೆ, ಅದಕ್ಕೆ ಅಸೋಸಿಯೇಟಿವ್ ಲಾ ಈಸ್ ಸ್ಯಾಟಿಸ್ಫೈಡ್ ಅಂತ ಹೇಳಿ ಸಾಕು. ನೆಕ್ಸ್ಟ್ ಬಂದು ಐಡೆಂಟಿಟಿ. ಅದು ಎಕ್ಸಿಸ್ಟೆನ್ಸ್ ಆಫ್ ಐಡೆಂಟಿಟಿ ಎಲಿಮೆಂಟ್ ಅಂತ ಹೇಳ್ತೀವಿ, ಅಥವಾ ಐಡೆಂಟಿಟಿ ಲಾ ಅಂತ ಹೇಳಬೇಕು. ಐಡೆಂಟಿಟಿ ಎಲಿಮೆಂಟ್, ಇಲ್ಲಿ ನೋಡಿ, ಇಲ್ಲಿ ಐಡೆಂಟಿಟಿ ಎಲಿಮೆಂಟ್ ಫೈಂಡ್ ಮಾಡೋದು ಯಾವ ಥರ ಅಂದರೆ, ಈಗ 1 - 1 i - i ಇದೆಯಲ್ಲ, ಸೇಮ್ ಇದು ಕಾಪಿ ಪೇಸ್ಟ್ ಮಾಡ್ದಂಗೆ ಇರಬೇಕು. ಎಲ್ಲಿದೆ, ಈ ರೋಲ್ ಇದೆ ಅಂದರೆ ಈ ರೋಲಿ 1ಗೆ ಸೇಮ್ ಬಂದಿದೆ, ಇದು 1 ಬಂದು ಐಡೆಂಟಿಟಿ ಎಲಿಮೆಂಟ್. ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ಸೆಂಟೆನ್ಸ್ ಏನಂತ ಬರೀಬೇಕು ಅಂದರೆ, ಐಡೆಂಟಿಟಿ ಲಾಗೆ ದ ರೋ headed by 1 is same as the topmost row. Therefore 1 is the identity element ಅಂತ ಹೇಳ್ಬೋದು. ನೆಕ್ಸ್ಟ್, ಎಕ್ಸಿಸ್ಟೆನ್ಸ್ ಆಫ್ ಇನ್ವರ್ಸ್ ಅಥವಾ ಇನ್ವರ್ಸ್ ಲಾ. ಇನ್ವರ್ಸ್ ಲಾ ಏನು ಹೇಳುತ್ತೆ ಅಂದರೆ, ಪ್ರತಿಯೊಂದಕ್ಕೂ ಇನ್ವರ್ಸ್ ಇದ್ದೇ ಇರಬೇಕು. ಈಗ ನೋಡಿ, ಇಲ್ಲೇನು ಬರೀಬೇಕು, ಫ್ರಮ್ ದ ಕಾಂಪೋಸಿಷನ್ ಟೇಬಲ್ we see that the inverse of elements of 1 - 1 i - i are. ಈಗ ನೋಡಿ, ಕಾಂಪೋಸಿಷನ್ ಟೇಬಲ್ ನೋಡಿ, 1ಗೆ ಇನ್ವರ್ಸ್ ಫೈಂಡ್ ಮಾಡೋದು ಯಾವ ಥರ ಅಂದರೆ, ಈಗ ನೋಡಿ, 1ಗೆ ಇಲ್ಲಿ ಈ ರೋಲಿ 1ಗೆ 1 ಎಲ್ಲಿದೆ ಅದರದ್ದು ಮೇಲ್ಗಡೆ ಬರೀಬೇಕಷ್ಟೆ, ಕಾಮ. -1ಗೆ ಇನ್ವರ್ಸ್ ಫೈಂಡ್ ಮಾಡೋದು, ಇಲ್ಲಿ -1 ರೋಲಿ 1 ಎಲ್ಲಿದೆ ನೋಡಿ, ಅದು ಅಪ್ಪರ್ ಮೋಸ್ಟ್ ನಂಬರ್ ಏನಿದೆ ಅದು ಬರೆಯೋದಷ್ಟೆ. ಈಗ ಐಗೆ ಈ ರೋಲಿ 1 ಎಲ್ಲಿದೆ ನೋಡಿ, ಅದಕ್ಕೆ ಅಪ್ಪರ್ ಮೋಸ್ಟ್ ಎಲಿಮೆಂಟ್ ಏನಿದೆ, ನಂಬರ್ ಏನಿದೆ ಅದು ಬರೀಬೇಕಷ್ಟೆ. ಈಗ -iಗೆ ಈ ರೋಲಿ 1 ಎಲ್ಲಿದೆ ನೋಡಿ, 1ಗೆ ಅಪ್ಪರ್ ಮೋಸ್ಟ್ ನಂಬರ್ ಏನಿದೆ ಅದು ಬರೆಯೋದೇ ಇದಕ್ಕೇನಂತೀವಿ, ಇನ್ವರ್ಸ್. ನೋಡಿ, ಎಕ್ಸಿಸ್ಟೆನ್ಸ್ ಆಫ್ ಇನ್ವರ್ಸ್ ಅಂದರೆ ಪ್ರತಿಯೊಂದು ಎಲಿಮೆಂಟ್ಗೂ ಇನ್ವರ್ಸ್ ಇರಲೇಬೇಕು. ಅರ್ಥ ಆಯ್ತಲ್ವಾ? ದೇರ್ಫೋರ್ ಇನ್ವರ್ಸ್ ಲಾ ಈಸ್ ಸ್ಯಾಟಿಸ್ಫೈಡ್. ನೆಕ್ಸ್ಟು ಕಮ್ಯುಟೇಟಿವ್ ಲಾ, ಲಾಸ್ಟ್ ಒನ್. ಇದು ಏನಂತ ಬರೀಬೇಕಂದ್ರೆ, ದ ಟೇಬಲ್ ಈಸ್ ಸಿಮೆಟ್ರಿಕಲ್ ಅಬೌಟ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್. ಈಗ ನೋಡಿ, ಇದು ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟು. ಈಗ ನೋಡಿ, ಆಮೇಲೆ ಇಲ್ಲಿ ಸಿಮೆಟ್ರಿಕ್ ಇದೆ ಅಂತ, ಇಲ್ಲಿ -1 ಇದೆ, ಇಲ್ಲೂ -1 ಇದೆ, ಇಲ್ಲಿ i ಇದೆ, ಇಲ್ಲೂ i ಇದೆ.
ಇಲ್ಲಿ ಮೈನಸ್ ಐ ಇದೆ, ಮೈನಸ್ ಐ ಇದೆ, ಇಲ್ಲಿ ಐ ಇದೆ, ಇಲ್ಲಿ ಐ ಇದೆ, ಒಂದಿದೆ. ಅಂದರೆ ಸಿಮೆಟ್ರಿಕಲ್ ಮಿರರ್ ಇಮೇಜ್ ಥರ ಇರುತ್ತೆ, ಗೊತ್ತಾಗ್ತಿದೆಯಲ್ವಾ? ಅದಕ್ಕೆ ನಾವೇನಂತೀವಿ, ಇನ್ನೊಂದು ರೋ ಕಾಲಮ್ಸ್ ನೋಡಿ, ಈ ರೋ ಈ ಕಾಲಮ್ ನೋಡಿ ಸೇಮ್ ಇದೆ, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಸೇಮ್ ಇದೆ, ಥರ್ಡ್ ರೋ ಥರ್ಡ್ ಕಾಲಮ್ ಸೇಮ್ ಇದೆ, ಫೋರ್ತ್ ರೋ ಫೋರ್ತ್ ಕಾಲಮ್ ಸೇಮ್ ಇದೆ. ಅದಕ್ಕೆ ನಾವೇನಂತ ಹೇಳ್ಬೋದು, ಕಮಿಟಿ ಟು ಲಾ ಈಸ್ ಸ್ಯಾಟಿಸ್ಫೈಡ್ ಅಂತ ಹೇಳ್ಬೋದು. ಇಲ್ಲಿ ಸೆಂಟೆನ್ಸ್ ಏನು ಬರೀಬೇಕು ಅಂದರೆ, ಕಮಿಟಿ ಟು ಲಾಗೆ ದ ಟೇಬಲ್ ಈಸ್ ಸಿಮೆಟ್ರಿಕಲ್ ಅಬೌಟ್ ದ ಪ್ರಿನ್ಸಿಪಲ್ ಡಯಾಗ್ನಲ್ ಅಂತ ಬರೀರಿ ಸಾಕು. therefore committed to law is satisfied. ಇಲ್ಲೇನು ಮಾಡಬೇಕು ಲಾಸ್ಟಲ್ಲಿ, therefore G ಸ್ಟಾರ್ ಅಂದರೆ G ಅಂದ್ರೇನು, ಸೆಟ್ ಕಂಟೈನಿಂಗ್ ಫೋರ್ತ್ ರೂಟ್ ಆಫ್ ಯೂನಿಟಿ, ಅಂದರೆ ಎಲಿಮೆಂಟ್ಸು ಯಾವುದಾದ್ರು 1 - 1 i - 1 ಅದರದ್ದು ಸೆಟ್ ಇದೆಯಲ್ಲ. ಸ್ಟಾರ್ ಅಂದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದ್ದಂಗೆ ಆಪ್ರೇಷನ್ನು, ಅದು ಏನಿದೆ ಈಸ್ ಆನ್ ಎಬಿಲಿಯನ್ ಗ್ರೂಪ್. ಆ ಸೆಟ್ ಏನಿದೆ ಅಂಡರ್ ಮಲ್ಟಿಪ್ಲಿಕೇಶನ್ನಲ್ಲಿ ಎಬಿಲಿಯನ್ ಗ್ರೂಪ್ ಆಗುತ್ತೆ ಅಂತ ಹೇಳ್ಬೋದಾಗಷ್ಟೆ. ಯಾಕೆಂದರೆ ಇಲ್ಲಿ ಎಲ್ಲ ಲಾಸು ಸ್ಯಾಟಿಸ್ಫೈ ಆಗಿದೆ. ಯಾವುದ್ಯಾವುದು ಎಬಿಲಿಯನ್ ಗ್ರೂಪ್ಗೆ ಕ್ಲೋಸರ್ ಲಾ, ಅಸೋಸಿಯೇಟಿವ್ ಲಾ, ಐಡೆಂಟಿಟಿ ಎಲಿಮೆಂಟ್ ಎಕ್ಸಿಸ್ಟೆನ್ಸು, ಇನ್ವರ್ಸ್ ಎಕ್ಸಿಸ್ಟೆನ್ಸು ಮತ್ತು ಕಮ್ಯುಟೇಟಿವ್ ಲಾ. ಇನ್ನೊಂದು ಸತಿ ಹೇಳ್ತೀನಿ ನೋಡಿ, ಇದನ್ನ ಮಾಡೋದು ಯಾವ ಥರ ಅಂದರೆ, ಫಸ್ಟು ಈ ಸೆಟ್ ಗೊತ್ತಿರಬೇಕು ನಿಮಗೆ. ದ ಸೆಟ್ ಆಫ್ ಫೋರ್ತ್ ರೂಟ್ ಆಫ್ ಯೂನಿಟಿ ಈಸ್ G is equal to 1 - 1 i - i. Composition table of G is 1 - 1 i - 1, 1 - 1 i - 1. Multiply 1 into 1 1, 1 into -1 -1, 1 into I 1 into -i -i, -1 into 1 -1, -1 into -1 -1, -1 into I -i, -1 into -i, I into 1 I into -1 I into I square ಅಂದರೆ -1, I into -i -1. ಕ್ಯಾಲ್ಸಿಲ್ ಬೇಕಾದರೆ ಮಾಡ್ಕೊಳ್ಳಿ. -i into 1 -i, -i into -1 +i, -i into I ಅಂದರೆ -i ಸ್ಕ್ವೇರ್, ಮೈನಸ್ ಇಂಟು ಮೈನಸ್ +1 ಆಗುತ್ತೆ, -i I ಸ್ಕ್ವೇರ್ ಆಗುತ್ತೆ, I ಸ್ಕ್ವೇರ್ ಅಂದರೆ -1. ಫಸ್ಟು ಕ್ಲೋಸರ್ ಲಾ ಹೆಂಗೆ ಅಂದರೆ, ಇಲ್ಲಿ ಎಲ್ಲ ಎಲಿಮೆಂಟ್ಸ್ ಆನ್ಸರ್ ಏನಿದೆ ಅದು ಈ ಸೆಟ್ಟಲ್ಲಿರೋ ಎಲಿಮೆಂಟ್ಸಲ್ಲೇ ಇದೆ, ಅದಕ್ಕೆ ಕ್ಲೋಸರ್ ಲಾ ಈಸ್ ಸ್ಯಾಟಿಸ್ಫೈಡ್. ಏನಂತ ಹೇಳಬೇಕು, ಸಿನ್ಸ್ ಆಲ್ ದ ಎಂಟ್ರೀಸ್ ಆಫ್ ದ ಕಂಪೋಸಿಷನ್ ಟೇಬಲ್ ಆರ್ ದ ಎಲಿಮೆಂಟ್ಸ್ ಆಫ್ ದ ಗಿವನ್ ಸೆಟ್, ದ ಸೆಟ್ ಈಸ್ G ಈಸ್ ಕ್ಲೋಸ್ ಅಂಡರ್ ಮಲ್ಟಿಪ್ಲಿಕೇಶನ್, ಹೆನ್ಸ್ ಕ್ಲೋಸರ್ ಲಾ ಈಸ್ ಸ್ಯಾಟಿಸ್ಫೈಡ್. ಅಸೋಸಿಯೇಟಿವ್ ಲಾಗೆ ಜನರಲ್ ಆಗಿ ಹೇಳ್ಬಿಡಿ, ಕಾಂಪ್ಲೆಕ್ಸ್ ನಂಬರ್ದು ಮಲ್ಟಿಪ್ಲಿಕೇಶನ್ ಅಸೋಸಿಯೇಟಿವ್ ಲಾ ಸ್ಯಾಟಿಸ್ಫೈ ಆಗುತ್ತೆ ಅಂತ. Since elements of G are complex number and multiplication of complex number is associative, hence associative law is satisfied ಅಂತ ಹೇಳ್ಬಿಡಿ. ನೆಕ್ಸ್ಟ್ ಐಡೆಂಟಿಟಿ ಲಾ. ಐಡೆಂಟಿಟಿ ಲಾ ಹೆಂಗೆ ಅಂದರೆ, ಐಡೆಂಟಿಟಿ ಎಲಿಮೆಂಟ್ ಎಕ್ಸಿಸ್ಟೆಂಟ್, ಐಡೆಂಟಿಟಿ ಎಲಿಮೆಂಟ್ ಒಂದು ಇರಬೇಕು, ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಐಡೆಂಟಿಟಿ ಎಲಿಮೆಂಟ್ನ ಫೈಂಡ್ ಮಾಡೋದು ಹೆಂಗೆ ಅಂದರೆ, ಈಗ ನೋಡಿ ಇಲ್ಲಿರೋದು ಸೇಮ್ ಇಲ್ಲಿರಬೇಕು. ಇದು ರೋ ಹೆಡ್ ಮಾಡಿರೋದು ಯಾವುದು 1, ಇದು ಐಡೆಂಟಿಟಿ ಎಲಿಮೆಂಟ್. The row headed by 1 is the same as the topmost row, therefore 1 is the identity element. Inverse law. From the composition table we see that inverse of ಪ್ರತಿಯೊಂದಕ್ಕೂ ಇನ್ವರ್ಸ್ ಇರಬೇಕು. ಅದನ್ನ ಫೈಂಡ್ ಮಾಡೋದು ಯಾವ ಥರ ಅಂದರೆ, ಈಗ 1ಗೆ ಐಡೆಂಟಿಟಿ ಎಲಿಮೆಂಟ್ ಹುಡುಕಿ. ಇಲ್ಲಿ ಎಲ್ಲಿದೆ ಐಡೆಂಟಿಟಿ ಎಲಿಮೆಂಟು? ಇಲ್ಲಿದೆ, ಇದಕ್ಕೆ ಇಲ್ಲಿದೆ, ಇಲ್ಲಿ 1 1ನ ಮಾರ್ಕ್ ಮಾಡ್ಕೊಳ್ಳಿ, ಅರ್ಥ ಆಯ್ತಲ್ವಾ? ಇನ್ವರ್ಸ್ ಆಫ್ 1 is 1, ಇನ್ವರ್ಸ್ ಆಫ್ -1 is -1, ಇನ್ವರ್ಸ್ ಆಫ್ I -i, ಇನ್ವರ್ಸ್ ಆಫ್ -i 1i. ಹೆಂಗೆ ಅಂದರೆ, ಇನ್ವರ್ಸ್ ಆಫ್ 1 ಅಂದರೆ ಇಲ್ಲಿ ಬಂದು ಇಲ್ಲಿ ಹೋಗಬೇಕು, ಇದು ಇನ್ವರ್ಸ್ ಆಫ್ 1. ಇನ್ವರ್ಸ್ ಆಫ್ -1 ಅಂದರೆ ಇದು ಇಲ್ಲಿ ಬಂದು ಇಲ್ಲಿ ಹೋಗಬೇಕು, ಇದು ಇನ್ವರ್ಸ್ ಆಫ್ -1. ಇನ್ವರ್ಸ್ ಆಫ್ I ಅಂದರೆ ಇದು ಬಂದು ಇಲ್ಲಿ ಹೋಗಬೇಕು, ಇದು ಇನ್ವರ್ಸ್ ಆಫ್ I. ಇನ್ವರ್ಸ್ ಆಫ್ -i ಅಂದರೆ ಇದು ಬಂದು ಇಲ್ಲಿ ಹೋಗಬೇಕು, ಇನ್ವರ್ಸ್ ಆಫ್ -i ಅಂದರೆ I. ಇದು ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಕಮ್ಯುಟೇಟಿವ್ ಲಾ ಅಂದರೆ ಅದೇ ಎಲ್ಲ ರೋ ಕಾಲಮ್ಸು ಸೇಮ್ ಇರುತ್ತೆ, ಅದಕ್ಕೆ ಏನಂತೀವಿ, ಪ್ರಿನ್ಸಿಪಲ್ ಸಿಮೆಟ್ರಿಕಲ್ ಅಬೌಟ್ ದ ಪ್ರಿನ್ಸಿಪಲ್ ಡಯಾಗ್ನಲ್ ಅಂತ ಹೇಳ್ಬಿಡಿ ಸಾಕು. ದೇರ್ಫೋರ್ ಕಮ್ಯುಟೇಟಿವ್ ಲಾ ಇಸ್ ಸ್ಯಾಟಿಸ್ಫೈಡ್, ದೇರ್ಫೋರ್ G ಸ್ಟಾರ್ ಇಸ್ ಅನ್ ಎಬಿಲಿಯನ್ ಗ್ರೂಪ್ ಅಂತ ಹೇಳ್ಬಿಡಿ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.